ಕುಮಾರಸ್ವಾಮಿ ಅವರ ಮುದ್ದಿನ ಮಗ ಮುತ್ತುರಾಜ, ಕನ್ನಡಿಗರ ಆರಾಧ್ಯ ದೈವ ಗಾಜನೂರಿನ ಗಂಡು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ವಿಶೇಷ ಮಜಾ ಭಾರತಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಯಾರು ನೋಡಿದ್ರು ರಾಜ್ಕುಮಾರ್ ಅವ್ರು ನೋಡಿದ ಹಾಗೆ ನೋಡ್ತಾರೆ. ಯಾರನ್ನ ಮಾತಾಡ್ಸಿದ್ರು ಏನಪ್ಪ ಚೆನ್ನಾಗಿದ್ಯಾ ಅಂತಾರೆ. ಯಾರನ್ನ ನೋಡಿದ್ರು ಬಹಳ ಚೆನ್ನಾಗಿದೆ ಮಜಾ ಭಾರತ. ನಿರಂಜನ್ ದೇಶಪಾಂಡೆ ಇದಾರಲ್ಲ, ದೇಶಪಾಂಡೆ ಬಹಳ ಚೆನ್ನಾಗಿ ಮಾಡ್ತಾರೆ. ಹೊಡಿರಿ, ಚಪ್ಪಾಳೆ ಹೊಡಿರಿ ಅಂತ ಎಲ್ಲಾದ್ರೂ ಹಿಂಗೆ ಹೇಳ್ತಾರೆ. ಎಸ್, ಜನರನ್ನೇ ದೇವ್ರು ಅಂತ ಹೇಳ್ದ ಅಣ್ಣ ಅವ್ರನ್ನ ತಯ್ಯಾರತೆ ಅಂತ ಕುಣಿಸ್ದ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ ಸರ್. ಅಣ್ಣ ಅವರ 7 ಜನ್ಮದ ಅಭಿಮಾನಿ, ಮಜಾ ಭಾರತದ ಮೋಸ್ಟ್ ವಾಂಟೆಡ್ ಮಹಾನಟಿ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ಮೋಸ್ಟ್ ವೆಲ್ಕಮ್. ಏನ್ ಮಾಡ್ದಮ್ಮ, ಈಗ ನೋಡಿ ನಾನು ಚೆಚ್ಚಿ ಬಿಸಾಕ್ತೀನಿ. ಅಖಿಲ ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ಮಹಾಪುರುಷ, ಕನ್ನಡ ಕಂಠೀರವ, ನಟ ಸಾರ್ವಭೌಮ, ರಸಿಕರ ರಾಜ, ವೀರ ಕೇಸರಿ, ಜೇಮ್ಸ್ ಬಾಂಡ್, ಕಲಾ ರತ್ನ, ಕಲಾ ಕೌಸ್ತುಭ, ಕಲಾ ಬ್ರಹ್ಮ, ಕಲಾ ಕುಸುಮ, ಯೋಗ ಕಲಾ ರತ್ನ, ಕರ್ನಾಟಕ ರತ್ನ, ಗಾನ ಗಂಧರ್ವ, ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕೃತ, ವಾಟಿಕಾ ವರ್ಷದ ಕನ್ನಡಿಗ, ಇಬ್ಬರಿಗೆ ಕಣ್ಣು ಕೊಟ್ಟ ಕಣ್ಣಪ್ಪ, ಮರೆಯಲಾಗದ ಮುತ್ತು, ಕನ್ನಡಿಗರ ಸತ್ತು ಡಾಕ್ಟರ್ ನಿಜವಾಗ್ಲೂ ಆ ಮಹಾನ್ ಭಾವರನ್ನ ನೆನಪಿಸ್ಕೋತಾ ಇವತ್ತು ಈ ಒಂದು ಶೋನ ಶುರು ಮಾಡ್ತಾ ಇದೀವಿ. ಮಹಾಶಕ್ತಿ ರಾಜ್ಕುಮಾರ್ ಅವ್ರನ್ನ ನಾವೆಲ್ಲರೂ ಮಹಾಶಕ್ತಿ ಅಂತಾನೆ ಕರಿತಾ ಇದ್ವಿ. ಸೊ ಆ ಒಂದು ಸಲಿಗೆಯಿಂದ ದೊಡ್ಡ ಮಾವ ಅಂತ ಕರಿತಾ ಇದ್ದಂತಹ ಆ ಒಂದು ಪುಣ್ಯವಂತರು ಇಲ್ಲೇ ಇದ್ದಾರೆ. ಸೊ ನಮ್ಮ ರೋರಿಂಗ್ ಸ್ಟಾರ್ ಉಗ್ರ ಮುರಳಿ ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೀವ್ ಹೇಳಿ, ನಿಮ್ಮ ದೊಡ್ಡ ಮಾಮನ ಹುಟ್ಟುಹಬ್ಬನ ನೀವ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ? ನಿಮ್ಗೆ ನೆನಪಿದೆ? ನಾವು ಮನೆ ಮಕ್ಳ ತರನೇ, ಮನೆ ಫ್ಯಾಮಿಲಿ ಅವ್ರ ತರನೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನಮಗೆ ಯಾವುದೇ ತರವಾದ ಒಂದು ಆಡಂಬರ ಆಗಲಿ, ಒಂದು ಸ್ಟಾರ್ಡಮ್ ಆಗಲಿ, ಒಂದು ಸ್ಟಾರ್ ಜೊತೆ ಇದೀವಿ ಅನ್ನೋದಾಗ್ಲಿ ಯಾವತ್ತೂ ನಮ್ಮ ಮಾವನವರು ನಮಗೆ ಯಾವತ್ತೂ ಅದನ್ನ ಕೊಟ್ಟವರಲ್ಲ. ಆ ಒಂದು ಆಟಿಟ್ಯೂಡ್ ಆಗಲಿ ಮತ್ತೊಂದು ವಿಚಾರದಲ್ಲಿ ಯಾವತ್ತೂ ಮಾಮ ಬಿಹೇವ್ ಮಾಡಲಿಲ್ಲ. ಹಿ ವಾಸ್ ಆಲ್ವೇಸ್ ವೆರಿ ಕೇರಿಂಗ್, ವೆರಿ ಕೈಂಡ್. ಅವ್ರ ಬಗ್ಗೆ ನಾವೇನು ಹೇಳಿದ್ರು ನಾವು ಚಿಕ್ಕವ್ರೆ. ಸೊ ಹಾಗಾಗಿ ಬಹಳ ದೊಡ್ಡ ಮನುಷ್ಯರು ದೊಡ್ಡ ಮಾವನವರು. ನಮಗೆ ಸದಾ ಐ ಆಲ್ವೇಸ್ ಲವ್ ಹಿಮ್, ಆರಾಧಿಸ್ತೀನಿ ಅವ್ರನ್ನ, ಅಷ್ಟು ಮಾತ್ರ ಹೇಳಿದಲ್ಲ. ಥ್ಯಾಂಕ್ ಯು. ಸೂಪರ್. ಇವಾಗ ಮುರಳಿ ಅವ್ರು ಹೇಳ್ದ ಹಾಗೆ ಏನಂದ್ರೆ ಕನ್ನಡಿಗರು ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಬಗ್ಗೆ ಅಭಿಮಾನ ಇರುವಂತ ಅಭಿಮಾನಿಗಳೇ. ಪ್ರತಿಯೊಬ್ಬರಿಗೂ ಒಂದ್ ರೀತಿ ಅವ್ರ ರೋಲ್ ಮಾಡೆಲ್ ಇರೋ ಅಂತವ್ರು. ಬಟ್ ನಿಮಗೆ ಯಾವ ತರ ಅವರು ರೋಲ್ ಮಾಡೆಲ್? ಎಲ್ರಿಗೂ ಇರೋ ಹಾಗೆ ನನಗೂ ಕೂಡ ದೊಡ್ಡ ರೋಲ್ ಮಾಡೆಲ್ ಅವರು. ಈ 2 ಕನಸು ಅನ್ನೋ ಒಂದು ಸಿನಿಮಾನ 204 ಸಲ ನೋಡಿರೋ ಒಬ್ಬನೇ ಒಬ್ಬ ಅಂದ್ರೆ ಅದು ನಾನು. ಆ ರೀತಿ ಇದ್ದಂತ ನಾನು ಸಡನ್ ಆಗಿ ಅವ್ರ ಸಿನಿಮಾ ಮಾಡೋಕೆ ಅವಕಾಶ ಸಿಕ್ಕಿದಾಗ ಇದು ನಿಜಾನ ಸುಳ್ಳ ಅಂತ 1 ವಾರ ಸುಧಾರಿಸ್ಕೊಂಡಿದ್ದು ಉಂಟು ನಾನು. ಇವತ್ತು ಅವ್ರ ಜನ್ಮ ದಿನಾಚರಣೆ. ನಮಗೆ ಈ 24 ಏಪ್ರಿಲ್ ಅಂತಿದ್ದ ಹಾಗೇನೆ ಸದಾಶಿವ ನಗರದಲ್ಲಿ ಒಂದು ದೊಡ್ಡ ಜಾತ್ರೆ ನಡೀತಾ ಇರುತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅನ್ನದಾಸೋಹ, ಅಭಿಮಾನಿಗಳು ಬಂದು ಹೋಗ್ತಾ ಇರ್ತಾರೆ. ಮುಖ್ಯವಾಗಿ ಅವತ್ತು ಅಣ್ಣವರು ಇಡೀ ಉದ್ಯಮದಲ್ಲಿರೋರನ್ನ ಎಲ್ಲರನ್ನೂ ಕರೆಸಿ ಅವ್ರ ಜೊತೆಲಿ ಇಟ್ಕೋತಾ ಇದ್ರು. ಅವ್ರ ಜೊತೆ ಊಟ ಮಾಡ್ತಿದ್ರು, ತಮಾಷೆ ಮಾಡೋರು. ಇಡೀ ದಿನ ಆ ಲವಲವಿಕೆ, ಆ ಮನೇಲಿ ತುಂಬಿಕೊಂಡಿದ್ದಂಥ ಲವಲವಿಕೆ ಈಗಲೂ ಕಣ್ಮುಂದೆ ಇದೆ. ಇವತ್ತು ಅದೆಲ್ಲ ನಮಗೆ ಮಿಸ್ ಆಗಿದೆ. ಹಿಂದೆ ಒಂದಿನ ರಜನಿಕಾಂತ್ ಅವ್ರು ಹೇಳಿದ ನೆನಪಿಗೆ ಬಂತು. ಆ ಸ್ಮಾರಕ ಇದೆಯಲ್ಲ, ಅಣ್ಣವ್ರ ಸ್ಮಾರಕ, ಅದು ಒಂದಲ್ಲ ಒಂದಿನ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಅಂತ. ಆ ಎಲ್ಲ ಸೂಚನೆಗಳು ಈಗಲೇ ಕಾಣ್ತಾ ಇದೆ. ಖಂಡಿತ ಸರ್. ಮೇಡಮ್, ಏನಂದ್ರೆ ನಟನೆ ಅನ್ನೋದು ನಿಮ್ಮ ಮನಸ್ಸುಗಳಲ್ಲಿ ಮಿಳಿತವಾಗಿರುವಂಥದ್ದು. ಅಂಥದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಇಂಪ್ಯಾಕ್ಟ್ ನಿಮ್ಗೆ ಯಾವ ತರ ಆಗಿತ್ತು? ಮತ್ತೆ ಅವರ ಬಗ್ಗೆ ಏನಾದ್ರೂ ಮರೆಯಲಾರದೇ ಇರುವಂತಹ ಘಟನೆ? ಸಾಕಷ್ಟಿದೆ. ನನಗೆ ಜೀವನದಲ್ಲಿ ಒಂದೇ ಒಂದು ಕೊರಗು, ಅವ್ರ ಜೊತೆ ಆಕ್ಟ್ ಮಾಡೋಕ್ಕಾಗಲಿಲ್ಲ ಅಂತ. ಆದರೆ ನಾನು ತುಂಬ ಅದೃಷ್ಟವಂತಳು. ಯಾಕೆ ಅಂತ ಹೇಳ್ತೀನಿ. ನನ್ನ ನಿಜವಾದ ಹೆಸರು ಗಿರಿಜಾ. ತ್ರಿಮೂರ್ತಿ ಅಂತ ಒಂದು ಸಿನಿಮಾದಲ್ಲಿ ನನ್ನ ತಂದೆ ರಾಜ್ಕುಮಾರ್ ಅವರ ತಮ್ಮನ ಪಾತ್ರ ಮಾಡಿದ್ದಾರೆ. ಅದರಲ್ಲಿ ನನ್ನ ತಂದೆ ಹೆಸರು ಗಿರಿಧರ ಅಂತ. ಆ ಸಿನಿಮಾ ನಡೀತಾ ಇರಬೇಕಾದ್ರೆ, ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಹುಟ್ಟಿದಂಥವಳು ನಾನು. ಸೊ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಬ್ಬರು ಮನೆಗೆ ಬಂದು ಏನು ಹೆಸರು ಇಡಬೇಕು ಅಂತ ಕೇಳಿದಾಗ, ಗಂಡು ಹುಟ್ಟಿದ್ರೆ ಗಿರಿಧರ ಅಂತ ಇಡು, ಹೆಣ್ಣು ಹುಟ್ಟಿದ್ರೆ ಗಿರಿಜಾ ಅಂತ ಇಡು ಅಂತ ಹೇಳಿದ್ರು. ಹಾಗಾಗಿ ನನ್ನ ಹೆಸರು ಗಿರಿಜಾ ಅಂತ ನಾಮಕರಣ ಮಾಡಿದ್ದು ಅವರಿಬ್ಬರು. ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬ ಕಲಾವಿದನಾಗಿ ಎಷ್ಟು ಎತ್ತರಕ್ಕೆ ಬೆಳಿತಾರೋ ಅದಕ್ಕಿಂತಲೂ ಒಂದು ಕೈ ಎತ್ತರ ಅವರ ವ್ಯಕ್ತಿತ್ವ.
ಒಬ್ಬ ಕಲಾವಿದನಾಗಿ ಅವ್ರು ನಮ್ಗೆ ಎಷ್ಟು ಇಷ್ಟ ಆಗ್ತಾರೋ ಒಬ್ಬ ವ್ಯಕ್ತಿಯಾಗಿ ಕೂಡ ಅವ್ರು ನಮ್ಗೆ ಅಷ್ಟೇ ಇಷ್ಟವಾಗ್ತಾರೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಎಂದಿಗೂ ಮರೆಯಕ್ಕಾಗದೇ ಇರುವಂತಹ ಒಬ್ಬ ವ್ಯಕ್ತಿ ಕಲಾವಿದ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಮಾತ್ರ. ಏನ್ ಗುರು ಹಸಿ ಮರನೇ ಕಡಿತಿದ್ಯಾ, ತಪ್ಪಲ್ವಾ? ಹಾ, ಸರಿ ತಪ್ಪೆಲ್ಲ ಲೆಕ್ಕ ಹಾಕ್ತಾ ಕೂರ್ಬಾರ್ದು, ದುಡ್ಡು ಮಾಡ್ತಿರ್ಬೇಕಷ್ಟೇ. ತಪ್ಪು ಮಾಡಿದ್ರೆ ದೇವ್ರು ಬಂದು ಕಣ್ಕಿತ್ಕೋತಾನೆ. ಓಹ್, ಈಗ ನೀನ್ ಒಣಗಿದ್ ಮರನೇ ಕಟ್ ಮಾಡ್ತಿದ್ಯಾ, ದೇವ್ರು ಬಂದ್ ಚಪ್ಪಾಳೆನ ಹೊಡ್ದ? ಇಲ್ಲ, ಒಳ್ಳೇದ್ ಮಾಡ್ದಾಗ ಬಂದ್ ಚಪ್ಪಾಳೆ ಹೊಡಿದೇ ಇರೋ ದೇವ್ರು ಕೆಟ್ಟದ್ ಮಾಡ್ದಾಗ ಮಾತ್ರ ಬಂದ್ ಕಣ್ಚಿಸ್ತಾನ? ಹೋಗಲ್ಲೇ, ಹೋಗ್ ನಿನ್ ಕೆಲ್ಸ ನೋಡ್ಕೋ. ಅಯ್ಯೋ ಗುರು, ಇದ್ದಿದೆ ಒಂದ್ ಕೊಡ್ಲಿ. ಏನಾಯ್ತು? ಕೊಡ್ಲಿ ಬಾವಳಕ್ ಬಿದ್ದಾಯ್ತಾ? ಹೌದು. ಬಾರ ಇಲ್ಲಿ. ನಮ್ ಶೀತಲು ಒಂಥರ ದೇವಿ ಅವತಾರನೆ, ಅವ್ರನ್ನೇ ಬೇಡ್ಕೋ. ಶೀತಲ್ಲು ನನ್ ಡಾರ್ಲಿಂಗು, ದೇವಿ ಅಲ್ಲ. ಅದೇನ್ ಹೇಳ್ದೆ ಅಂದ್ರೆ ಶೀತಲ್ ನನಗ್ ಡಾರ್ಲಿಂಗ್ ಅಂದೆ, ಶೀತಲ್ಗೆ ನಾನ್ ಡಾರ್ಲಿಂಗ್ ಅಂತ ಹೇಳುದ್ನಾ? ಯಾ ನಿನ್ನ. ಹಾ, ಇವಳು ಕೇಶ ರಾಶಿ ಸೌಂದರ್ಯಕ್ಕೆ ರಾಶಿ ರಾಶಿ ಬಳ್ಳಾರಿದ ಕಬ್ಬಿಣದ ಗಣಿನೇ ಬರಿಬಹುದು. ಇನ್ನೇಳು ಕಲ್ಲರ್ಗೆ ಕೋಲಾರ ಚಿನ್ನದ ಗಣಿನೇ ಬರಿಬಹುದು. ನಗುಗೆ ಇಡೀ ಮೈಸೂರ್ನೇ ಬರಿಬಹುದು. ಕಂದ, ವಾಟ್ಸ್ ಯುವರ್ ಪ್ರಾಬ್ಲಮ್? ಓಹೋ, ಇಂಗ್ಲಿಷ್ ಪ್ರಾಬ್ಲಮ್. ಕಂದ, ಏನಾಯ್ತು? ನನ್ ಕೊಡ್ಲಿ ಬಾವಿ ಒಳಗಡೆ ಬಿದ್ದೋಯ್ತು. ಇಸ್ ಇಟ್? ಜಸ್ಟ್ ಅ ಮಿನಿಟ್. ಕಂದ, ಈ 3 ಕೊಡಲಿಗಳಲ್ಲಿ ಯಾವ್ದು ನಿಂದು? ಕಬ್ಣದ್ದು. ಆಹಾ, ನಿನ್ನ ಹಾನೆಸ್ಟಿಗೆ ಮೆಚ್ಚಿ 3 ಕೊಡಲಿಗಳನ್ನು ನಿನಗೆ ಕೊಡುತ್ತಿದ್ದೇನೆ. ಹೌದಾ? ಹೌದು. ಗುರು, 3 ಕೊಡ್ಲಿನೂ ನಂಗೆ ಅಂತೆ. ಲಾ ನಿಂತ್ಕಳ ನಿಂತ್ಕಳ. ಅಲ್ಲೇ ಸೂಪರ್ ಐಡಿಯಾ. ಹಲೋ ಚಿನ್ನ, ಅರ್ಜೆಂಟ್ ಆಗಿ ಕಾಡಿಗೆ ಬಾ. ನಾನ್ ಚಿಕ್ಕವನಿದ್ದಾಗ ದೊಡ್ಡೋರು ಹೇಳೋರು, ಕಪ್ಪೆ ಕಲ್ಲು ಹೊಡಿಬೇಡ, ಮಾತ್ ಬರ್ದಿರೋ ಹೆಂಡತಿ ಸಿಗ್ತಾಳೆ ಅಂತ. ಆದ್ರೆ ನಂಗೆ ಈಗ ಅನಿಸ್ತಿದೆ, ನಾನ್ ಕಪ್ಪೆ ಕಲ್ಲು ಹೊಡಿಬೇಕಿತ್ತು. ನನ್ನ ಹೆಂಡತಿ ಎಷ್ಟು ಮಾತಾಡ್ತಿರ್ತಾಳೆ ಗೊತ್ತಾ? ಅವಳ ನಾಲ್ಗೆ ಎಷ್ಟು ಉದ್ದ ಇದೆ ಅಂದ್ರೆ ಬೆನ್ನಲ್ಲಿ ನಾವೇ ಆದ್ರೆ ನಾಲ್ಗೆಲ್ಲೇ ಕೆರ್ಕೊಳ್ತಾಳೆ. ರೀ 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 ರೀ. ಹೋ, ಬಂದ್ಯಾ ಚಿನ್ನ? ಯಾಕೆ ಚಿನ್ನ? ರೀ, ನನ್ನನ್ನು ಯಾಕೆ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ದು? ಛೇ, ಡೌಟ್ ಚಿನ್ನ ನಿನ್ಗೆ. ಅಗ್ನಿಸಾಕ್ಷಿ ಹೀರೋಯಿನ್ ಸನಿದಿದ್ದಾಳಲ್ಲ, ಹಾ, ಇದೇ ಬಾವಿಯಲ್ಲಿ ನೀರ್ ತಗೊಳಕ್ ಬಂದಿದ್ಲು. ಹೌದಾ? ಹ್ಞೂ, ನೀನ್ ಅವ್ರ ದೊಡ್ಡ ಫ್ಯಾನ್ ಅಲ್ವಾ, ಅದಕ್ಕೆ ತೋರ್ಸೋಣ ಅಂತ ಕರ್ದೆ. ಬಾಬಾ ಬಾವಿ ನೋಡೋಣ. ಸರಿ ಸರಿ. ನೋಡು, ಇದೇ ಬಾವಿ. ರೀ, ನಾ ಮೇಲ್ ಹತ್ ನೋಡ್ಲಾ? ಹ್ಞೂ, ಹತ್ತು. ಅದಕ್ಕೆ ತಾನೇ ಕರ್ದಿರೋದು. ನಂಗೇನು ಕಾಣಿಸ್ತಾನೆ ಇಲ್ಲ. ಹಾ, ಕಾಣಿಸ್ತಿಲ್ವಾ? ಒಂದ್ ನಿಮಿಷ, ಸ್ವಲ್ಪ ಕುತ್ಕೊಂಡ್ ನೋಡಂತೆ. ಯಾಕೆ? ನೀರೆಷ್ಟ್ ತಿಳಿಯಾಗಿ ಕಾಣ್ತಿದೆ ಅಲ್ವಾ? ಹೌದು ಮೀನು, ರೀ. ಕಪ್ಪೆ ಎಲ್ಲ ಕಾಣ್ತಿದೆ ಅಲ್ವಾ? ಹೌದು ರೀ. ಇನ್ ಸ್ವಲ್ಪ ಬಗ್ಗು, ಯಾಕೆ? ಈ ಕಪ್ಪೆನು ಕಾಣುತ್ತೆ. ಅಲ್ಲೊಂದ್ ಮೊಸಳೆಳು ಇದೆ. ಹಬ್ಬ, ಪೀಡೆ ತೊಲುತ್ತು. ಇವಾಗ ನೋಡಿ ನಾನು ಹೆಂಗ್ ಡವ್ ಮಾಡ್ತೀನಂತ. ಕಂದ, ಏನಾಯ್ತು? ನೆಟ್ವರ್ಕ್ ಇದೆ ನಿಮ್ಮ ಹತ್ರ? ಇದೆ. ಯಾಕೆ? ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡ್ತೀರಾ? ಓ ಎಸ್. ನಿಮ್ ಪಾಸ್ವರ್ಡ್? ತಥಾಸ್ತು. ಥ್ಯಾಂಕ್ ಯು. ಒಂದು ಸೆಲ್ಫಿ ತಗೊಳ್ಳೋಣ? ಓ ಎಸ್.
ಸ್ಟೇಟಸ್ ಹಾಕೋಣ ಅಂತ ಸೆಲ್ಫಿ ವಿತ್ ದೇವಿ ನಿಯರ್ ಹೆಲ್ ಹೆಂಗೆ? ಗೂಬೆ ನನ್ ಮಗನೇ, ಇದು ಹೆಲ್ಲಲ್ಲ ವೆಲ್ಲು. ಓ ಹೌದಾ, ಸರಿ ಸರಿ. ಕಂದ, ಏನಾಯ್ತು? ನನ್ನ ಹೆಂಡತಿ ಬಾಯ್ ಮಿಸ್ಟೇಕ್ ಆಗಿ ಬಾಯ್ ಒಳಗೆ ಬಿದ್ದೋದ್ಲು. ಕರೆಂಟ್ ಇಲ್ದೆ ಲೈಟ್ ಒಂದ್ ಸೆಕೆಂಡ್ ಉರಿಯಲ್ಲ, ಹಂಗೆ ಅವಳಿಲ್ದೆ ನಾನು ಒಂದ್ ಕ್ಷಣನೂ ಬದುಕಲ್ಲ. ಕಳ್ಳನ್ ಮಗನೇ, ನೀನೇ ಬೇಕು ಬೇಕಂತ ತಳ್ಳಿ ಬಾಯ್ ಮಿಸ್ಟೇಕ್ ಅಂತೇಳಿ ಡವ್ ಮಾಡ್ತಿದ್ಯಾ? ನಾನೇ ತಳ್ದಂತ ನೀವ್ ಹೆಂಗ್ ಹೇಳ್ತೀರಾ? ಈ ಕಾಡಲ್ಲಿ ಒಂದೇ ಒಂದ್ CC ಕ್ಯಾಮರಾ ಇಲ್ಲ. ಕಳ್ಳರ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಅದಕ್ಕೆ CCTV ಫುಟೇಜ್ ಬೇಕಾಗಿಲ್ಲ ಕಂದ. ನೀವು ಮ್ಯಾಚ್ ನೋಡ್ದೆ ಕಮೆಂಟ್ ಹೇಳ್ತಿದ್ದೀರಾ, ಇದು ತಪ್ಪು. ಇವಾಗ ಏನ್ ನನ್ನ ಹೆಂಡತಿನ ತಂದ್ಕೊಡಕ್ಕಾಗುತ್ತೋ ಇಲ್ವೋ? ಸರಿ ಸರಿ. ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಎಸ್, ನನ್ನ ಹೆಂಡತಿ ಹೆಂಗಿರ್ತಾಳೆ ಗೊತ್ತಾ? ಹೇಗಿರ್ತಾಳೆ? ಐಶ್ವರ್ಯ ರೈನಾ ದಿನಕ್ 3 ಸಾಲಿ ಸೋಪ ಲದ್ದಿ ಉಜ್ಜಿ ತೊಳಿತಿದ್ದಿದ್ರೆ ಹೆಂಗಿರ್ತಿದ್ಲೋ ಹಂಗೆ ಇರ್ತಾಳೆ. ಕಂದ, ಬಾಯಿಲ್ಲಿ. ಏ ಥು, ಒಳ್ಳೆ ಬರ್ಮಾ ಬಸಲ್ಲಿ ಡ್ಯಾಶ್ ಡ್ಯಾಶ್ ಮಾರೋನಾಗಿದ್ಯಾ? ನಿನಗೆ ಐಶ್ವರ್ಯ ರೈಗಿಂತ ಚೆನ್ನಾಗಿರೋ ಹುಡುಗಿ ಬೇಕಾ? ಯಾಕೆ, ನಮ್ ರಾಘವೇಂದ್ರ ಆದ್ರೆ ಸಾಕಾಗಲ್ವಾ? ಅಯ್ಯೋ, ನಾನು ಐಶ್ವರ್ಯ ಅಂತ ಹೇಳಿದ್ರೆ ಶಿಲ್ಪಾ ಶೆಟ್ಟಿ ರೇಂಜಲ್ಲಾದ್ರೂ ಬರ್ಬೋದು ಅನ್ಕೊಂಡೆ. ಆದ್ರೆ ದೇವಿ ಅದು ರಾಘವೇಂದ್ರ ಅನ್ಬಿಟ್ರಲ್ಲ. ರಾಘವೇಂದ್ರ ಗಂಡು ಹೆಣ್ಣು? ಅಯ್ಯೋ, ರಾಘವೇಂದ್ರ ಗಂಡು ಹೆಣ್ಣು ನಂಗೊಂದು ಅರ್ಥ ಆಗ್ತಿಲ್ಲ. ಎಂತ ಹುಡುಗಿ ಬರ್ಬೋದು? ಅಯ್ಯೋ, ಎಂತ ಹುಡುಗಿ ಬರ್ಬೋದು? ಕಂದ, ಲುಕ್ ಎಟ್ ಹಿಯರ್. ಇವಳೇನಾ ನಿನ್ ಹೆಂಡತಿ? ಹಾ, ನೋಡಕ್ ಹರಿಪ್ರಿಯ ತರನೇ ಬೆಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇವಳೆ ಅಂತ ಹೇಳ್ತೀನಿ. ಒಂದ್ ನಿಮಿಷ. ಇವಳಲ್ಲ ದೇವಿ. ಇವಳು ಅಲ್ವಾ? ಸರಿ ಸರಿ, ಕರ್ಕೊಂಡ್ ಬರ್ತೀನಿ. ಹರಿಪ್ರಿಯನ್ ತರ ಬೆಲ್ಲಿ ಡ್ಯಾನ್ಸ್ ಮಾಡ್ತೀನಿ. ಹಾಗೆ